ಈಗಲಾದರೂ ಈ ಸಮುದಾಯದಲ್ಲಿ ಹುಟ್ಟಿದಿರಿ, ಸಮುದಾಯದ ಋಣ ನಿಮ್ಮ ಮೇಲಿದೆ. ಈಗಲಾದರೂ ಕೊನೆಯ ಪಕ್ಷ ಸಮುದಾಯದ ಉನ್ನತಿಗೋಸ್ಕರ, ಸಮುದಾಯದ ಅಭಿವೃದ್ಧಿಗೋಸ್ಕರವಾಗಿ ಈಗಲಾದರೂ ಬಿಟ್ಟು ಕೊಡುವಂತಹ ಕೆಲಸ ಮಾಡಿ. ಸಮುದಾಯ ಉದ್ಧಾರ ಆಗಬೇಕಲ್ವಾ? ಬೇರೆ ಸಮುದಾಯಗಳ ಥರ ಅದು ಎತ್ತರಕ್ಕೆ ಬೆಳಿಬೇಕಲ್ವಾ? ಈಗಲಾದರೂ ನೀವು 118 ಜನ ಇದ್ರಲ್ಲ, 118 ಜನ ಬೇರೆಯವರಿಗೆ, ವಿದ್ಯಾವಂತ ಯುವಕರಿಗೆ, ವಿದ್ಯಾವಂತರಿಗೆ, ಪ್ರಾಮಾಣಿಕರಿಗೆ, ಸಮುದಾಯಕ್ಕೋಸ್ಕರವಾಗಿ ಯಾವುದೇ ಒಂದೇ ಒಂದು ಪೈಸೆ ಪಡೆದೆ ನಾವು ಈ ಸಮುದಾಯಕ್ಕೋಸ್ಕರವಾಗಿ ಕೆಲಸ ಮಾಡ್ತೀವಿ ಅನ್ನೋರಿಗೆ 118 ಜನರಿಗೆ ಅವಿರೋಧ ಆಯ್ಕೆ ಮಾಡಿ ಅವರಿಗೆ ಏನು ಅವಕಾಶವನ್ನು ಕೊಡಿ ಸ್ವಾಮಿ, ಕೊಡಿ. ಇಷ್ಟು ದಿವಸ ಮಾಡಿದ್ದು ಬೇಡ, ಇನ್ನು ಮುಂದೆ ಆದರೂ ಒಂದು ಒಳ್ಳೆಯ ಆಡಳಿತ ಮಂಡಳಿ, ಒಳ್ಳೆಯ ನಿರ್ದೇಶಕರು ಬರಲಿ, ಒಳ್ಳೆಯ ಮನಸ್ಸಿನ ನಿರ್ದೇಶಕರು ಬರಲಿ. ಇಲ್ಲಿ ನಾವು ಕುರುಬ ಅಂತ ಹೆಸರಿಟ್ಕೊಂಡು ಸಮುದಾಯವನ್ನು ಮುಂದೆ ಇಟ್ಕೊಂಡು ನಾವು ರಾಜಕೀಯ ಮಾಡೋದು ಬೇಡ. ಇಲ್ಲಿ ನಾವು ಕೇಳ್ತಾ ಇರುವುದು ಅಷ್ಟೇ, ಪ್ರಾಮಾಣಿಕರಿದ್ದಾರೆ. ಕರ್ನಾಟಕದ 31 ಜಿಲ್ಲೆಯಲ್ಲಿ 118 ಜನ ಸಿಗ್ತಾರೆ. ಸುಮಾರು 55ರಿಂದ 60 ಲಕ್ಷ ಕುರುಬರಲ್ಲಿ 118 ಜನ ಪ್ರಾಮಾಣಿಕ ನಿರ್ದೇಶಕರು ಸಿಗಲ್ವಾ? ಸಿಗ್ತಾರೆ. ಬೆಂಗಳೂರು ಹೈಕೋರ್ಟ್ನಲ್ಲಿ WP 680/2026 ಇಲ್ಲಿ ಕೋರ್ಟ್ ಆದೇಶ ಮಾಡಿದೆ. ಕರ್ನಾಟಕ ಪ್ರದೇಶ ಕುರುಬರ ಸಂಘ ಯಾವುದೇ ರೀತಿಯಾದಂತಹ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಿಲ್ಲ. ಚುನಾವಣೆ ನಡೆದು 2 ವರ್ಷ ಆದರೂ ಸಹ ಆಡಳಿತಾಧಿಕಾರಿ ನೇಮಕ ಮಾಡಿಲ್ಲ. ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು 1ನೇ ತಾರೀಕು 4ನೇ ತಿಂಗಳು ಏಪ್ರಿಲ್ ತಿಂಗಳಿಗೆ ಡೇಟನ್ನು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಬಗ್ಗೆ ನಾವು ನಿಮ್ಮ ಕನಕ ಟಿವಿಯಲ್ಲಿ ಪದೇ ಪದೇ ಹೇಳ್ತಾ ಇದ್ವಿ, ಸರ್ವಾಧಿಕಾರಿ ಧೋರಣೆಯನ್ನು ಬಿಡಿ. ಇದು ಸಮಾಜದ ಆಸ್ತಿ. ಸಮಾಜದ ಮುಂದೆ ಪ್ರತಿಯೊಂದು ವಿಚಾರವನ್ನು ಹೇಳಿ, ಸಮಾಜಕ್ಕೆ ಹೇಳಿ, ಅಲ್ಲಿಂದ ಅವರ ಅನುಮತಿಯನ್ನು ಪಡೆದು ಕೈ ಹಾಕಿ ಅಂತ ಹೇಳಿದ್ವಿ. ಇಲ್ಲಿ ಸಮಾಜದ ಒಂದೊಂದು ಪೈಸೆ ಪ್ರತಿಯೊಬ್ಬರಿಗೂ ಸೇರಬೇಕಾದಂಥದ್ದು. ಹೇಳಲಿಲ್ಲ, ಕೇಳಲಿಲ್ಲ, ಯಾರನ್ನು ಕೇಳಲಿಲ್ಲ. ಬಂದರು, ನಗರಾಭಿವೃದ್ಧಿ ಸಚಿವರು ಬಂದರು, ಗುದ್ಲಿ ಪೂಜೆ ಮಾಡಿದ್ರು, ಬಿಲ್ಡಿಂಗಕ್ಕೆ ಹೊಡೆದಾಕಿದ್ರು. ಇವತ್ತು ಆ ಬಿಲ್ಡಿಂಗಲ್ಲಿದ್ದಂತಹ ಕಲ್ಲುಗಳು, ಮರಗಳು ಮತ್ತು ಕಬ್ಬಿಣ ಮತ್ತಿತರ ಪದಾರ್ಥಗಳು ಎಷ್ಟು ಕೋಟಿಗೆ ಸೆಕೆಂಡ್ ಹ್ಯಾಂಡ್ ಗುಜರಿಗೆ ಹಾಕಿದ್ರೋ ಗೊತ್ತಿಲ್ಲ. ಸಮಾಜದ ಮುಂದೆ ಹೇಳಲೇ ಇಲ್ಲ. ಆದರೂ ಕಟ್ತೀವಿ ಅಂತಂದ್ರು. 1 ವರ್ಷಗಳ ಕಾಲ ಬಿಲ್ಡಿಂಗ್ ಹೊಡೆದು 1 ವರ್ಷಗಳ ಕಾಲ ಸುಮಾರು 1,20,00,000 ರೂಪಾಯಿ, 1,20,00,000, 10 ಲಕ್ಷ ಅಂತಂದರೆ ವೇಸ್ಟ್ ಮಾಡಿದ್ರು. ಇವತ್ತು ಬಿಲ್ಡಿಂಗ್ ಕಟ್ತಾರಂತೆ. ಲಕ್ಕೊಳ್ಳಿ ಮಂಜುನಾಥ್ ಅವರು, ಹಿರಿಯ ವಕೀಲರು ಲಕ್ಕೊಳ್ಳಿ ಮಂಜುನಾಥ್ ಅವರು ಕೋರ್ಟ್ನಲ್ಲಿ ತಾವೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ. TB ಬೆಳಗಾವಿಯವರು ಏನು ಅಶೋಕ್ ಹಾರ್ನಳ್ಳಿ ಎಂಬ ಹಿರಿಯ ವಕೀಲರನ್ನು ಇಟ್ಟು ಇಲ್ಲಿ ವಾದ ಮಾಡಿ ಇವತ್ತು ಕೋರ್ಟ್ ಮೂಲಕ ಸಹಕಾರ ಇಲಾಖೆಗೆ, ಸರ್ಕಾರಕ್ಕೆ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಇದೇ ಕರ್ನಾಟಕ ಪ್ರದೇಶ ಕುರುಬರ ಸಂಘದವರು ಜನರ ಮುಂದೆ ಬಂದು ಈ ರೀತಿ ನಾವು ಮಾಡ್ತಾ ಇದ್ದೀವಿ, ಇಷ್ಟಿಷ್ಟು ಲೆಕ್ಕಾಚಾರ ಆಗಿದೆ, ಇಷ್ಟು ನಮ್ಮ ಕಡೆಯಿಂದ ತಪ್ಪಾಗಿದೆ, ಬ್ಯಾಲೆನ್ಸ್ ಶೀಟ್ನಲ್ಲಿ ಇಷ್ಟೆಲ್ಲ ತಪ್ಪಾಗಿದೆ. 6 ವರ್ಷಕ್ಕೆ ಒಮ್ಮೆ ಏನೋ ಜನರಲ್ ಬಾಡಿ ಮೀಟಿಂಗ್ ಮಾಡಿದ್ದಾರೆ. 114 ಜನ ಇರುವಂಥ 1,25,000 ಜನ ಇರುವಂತಹ ಅಜೀವ ಸದಸ್ಯರಿರುವಂಥ ಸಮಯದಲ್ಲಿ ಇವರು 114 ಜನರನ್ನು ತೋರಿಸಿ, ಆ 114 ಜನರನ್ನಲ್ಲೂ ಸಹ ಮೆಂಬರ್ ಇಲ್ಲದಿರುವಂಥ ತೋರಿಸಿ ಇವರು ಪಾಸ್ ಮಾಡ್ಕೊಳ್ತಾರೆ ಬಿಲ್ಲುಗಳು ಅಂತಂದರೆ ಯಾರು ಪ್ರಶ್ನೆ ಮಾಡೋರಿಲ್ವಾ? ಪ್ರಶ್ನೆ ಮಾಡೋದಕ್ಕೆ ಹೋದರೆ ಗೂಂಡಾವರ್ತನೆ ಮಾಡ್ತಾರೆ, FIR ಆಗುತ್ತೆ. ಆದರೂ ಬುದ್ಧಿ ಬಂದಿಲ್ಲ, ಬಿಲ್ಡಿಂಗ್ ಹೊಡಿತಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ದಾರಿ ತಪ್ಪಿಸ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಕರ್ಕೊಂಡ್ಬಂದು ಗುದ್ದಲಿ ಪೂಜೆ ಮಾಡ್ತಾರೆ. ಗುದ್ದಲಿ ಪೂಜೆ ಮಾಡೋದಕ್ಕೆ ವೇದಿಕೆ ತಯಾರು ಮಾಡ್ತಾರೆ. ಲಕ್ಷಾಂತರ ರೂಪಾಯಿ ಕುರುಬರ ಹಣ, ಲಕ್ಷಾಂತರ ರೂಪಾಯಿ ಒಂದು ಗುದ್ದಲಿ ಪೂಜೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವೇದಿಕೆ ಹಾಕಿರುವಂಥವ್ರು ಯಾರಾದರೂ ಇದ್ದರೆ ಅದು ನಮ್ಮ ಕುರುಬ ಸಮುದಾಯದವರು. ವೇದಿಕೆ ಹಾಕಿ ವೇದಿಕೆ ಮುಂದೆ ಬೇರೆ ಬೇರೆ ಚಾನಲ್ಗಳ ಮುಂದೆ ನಮ್ಮ ಸಮುದಾಯದ ಮರ್ಯಾದೆಯನ್ನು ನಾವೇ ಕಳ್ಕೊಳ್ತೇವೆ. ಇದು ಕುರುಬರ ಸ್ಪೆಷಾಲಿಟಿ. 9 ಕೋಟಿ ರೂಪಾಯಿಯನ್ನು ಮೈಸೂರಿನ ಇಂಜಿನಿಯರಿಂಗ್ ಕಾಲೇಜ್ಗೆ 12 ಎಕರೆ ಇಂಜಿನಿಯರಿಂಗ್ ಕಾಲೇಜ್ಗೆ ಕಲೆಕ್ಟ್ ಮಾಡಿ ಕೊಟ್ಟಿದ್ದೆ ಈ ರಾಮಚಂದ್ರಪ್ಪ ಹಾಳು ಮಾಡ್ದ ಅಂತೇಳಿ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಮೀಡಿಯಾ ಮುಂದೆ ಹೇಳ್ತಾರೆ. ಆ 9 ಕೋಟಿ ರೂಪಾಯಿ ಯಾವ ರೀತಿ ಹಾಳಾಯಿತು ಅಂತ ಕೇಳುವಂಥ ಶಕ್ತಿ ಈ ಸಮುದಾಯಕ್ಕೆ ಇಲ್ಲ. 2 ಕೋಟಿ, 3 ಕೋಟಿ, 4 ಕೋಟಿ, ಈ ಕೋಟಿಗಳಿಗೆ ಲೆಕ್ಕವೇ ಇಲ್ಲ. ಏನು ಮಾಡ್ತಾ ಇದ್ದೀವಿ, ಬಿಲ್ಡಿಂಗ್ ಏನು ಮಾಡ್ತಾ ಇದ್ದೀವಿ ಗೊತ್ತಿಲ್ಲ. ಈಗ ಕೋರ್ಟ್ ಆದೇಶ ಮಾಡಿದೆ, ಈಗಲಾದರೂ
ಕರ್ನಾಟಕ ಪ್ರದೇಶ ಕುರುಬರ ಸಂಘದಲ್ಲಿ ಏನು ಇಷ್ಟು ದಿವಸ ನಿರ್ದೇಶಕರಾಗಿದ್ರಲ್ಲ, ಆಡಳಿತ ಮಂಡಳಿಯ ಪದಾಧಿಕಾರಿಗಳಾಗಿದ್ದಲ್ಲ, ಅವರಿಗೆ ನಾವು ಕೇಳ್ಕೊಳ್ಳೋದು ಇಷ್ಟೇ, ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಇರುವಂತಹ ಪ್ರಾಮಾಣಿಕ ಯುವಕರಿದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತವ್ರೆ, ಒಂದು ಪೈಸೆ ಪಡಿದೇನೆ ನೀವೇನು ಮೀಟಿಂಗ್ ಚಾರ್ಜ್ ಹಾಕ್ತಿರಲ್ಲ, ಕಾರ್ಯಕಾರಿ ಸಮಿತಿ ಮೀಟಿಂಗು, ಅಲ್ಲಿ ಏನು ಆಡಳಿತ ಮಂಡಳಿಯ ಮೀಟಿಂಗು 60,000, 70,000, 1,20,000 ಎಲ್ಲ ಆಗ್ತಿರಲ್ಲ, ಅದು ಯಾವುದನ್ನು ಪಡೆದೆ ಸಮಾಜಕ್ಕೋಸ್ಕರ ದುಡಿತೀವಿ, ₹1 ಪಡೆದ ದುಡಿತೀನಿ ಅನ್ನಂತ 118 ಜನ ಇದ್ದಾರೆ. ಅವರಿಗೆ ಒಂದು ಅವಕಾಶ ಕೊಡಿ, ನೀವು ಬಿಟ್ಕೊಡಿ, ಕಟ್ತಾರೆ, ಸಮಾಜವನ್ನು ಕಟ್ತಾರೆ ಸ್ವಾಮಿ. ಉತ್ತರ ಬರುವಂತಹ ಈಗೇನು ಬಿಲ್ಡಿಂಗ್ ಕಟ್ತಾ ಇದ್ದೀರಿ, ಒಂದು ಸಮಿತಿ ರಚನೆ ಮಾಡಿ, ಆ ಸಮಿತಿನಲ್ಲಿ ಎಲ್ಲರೂ ಇರಲಿ, ಸ್ವಾಮೀಜಿಗಳಿರಲಿ, ಯುವಕರಿರಲಿ, ಎಲ್ಲ ರೀತಿಯಾಗಿ ಪ್ರಾಮಾಣಿಕರ ಒಂದು ಸಮಿತಿ ರಚನೆ ಮಾಡಿ, ಆ ಸಮಿತಿಯಲ್ಲಿ ಏನು ಲೆಕ್ಕಾಚಾರಗಳನ್ನು ಪಾರದರ್ಶಕವಾಗಿ ಇಡುವಂತಹ ಕೆಲಸ ಮಾಡಿ, ಸಮಾಜದೊಳಗಡೆ ಪಾರದರ್ಶಕವಾಗಿರಲಿ. ಬಿಲ್ಡಿಂಗ್ ಆದ ಮೇಲೆ ಏನು 50 ಲಕ್ಷ ಬರುತ್ತೋ ತಿಂಗಳಿಗೆ, 70 ಲಕ್ಷ ಬರುತ್ತೋ, 1 ಕೋಟಿ ಬರುತ್ತೋ ಬಾಡಿಗೆ, ಆ ಬಾಡಿಗೆನಲ್ಲಿ 50% ದಾವಣಗೆರೆಯಿಂದ ಹಿಡಿದು ಬೀದರ್ನವರೆಗೂ ಇರುವಂಥ ಉತ್ತರ ಕರ್ನಾಟಕ ಭಾಗಕ್ಕೆ ನಾವು ಅಭಿವೃದ್ಧಿಗೋಸ್ಕರ ಕೊಡ್ತೀವಿ ಅಂತೇಳಿ 50% ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿ ಒಂದು ಅಗ್ರಿಮೆಂಟನ್ನು ಮಾಡಿಕೊಳ್ಳ್ರಿ. ಅಲ್ಲಿ ಏನು ಬಿಲ್ಡಿಂಗ್ ಕಟ್ತಿರಲ್ಲ, ಆ ಬಿಲ್ಡಿಂಗಲ್ಲಿ ಹೊರಗಡೆಯಿಂದ ಬಂದಂಥ ಬೆಂಗಳೂರಿಗೆ ಬಂದಂಥವರಿಗೆ ಅವ್ರು ಉಳ್ಕೊಳ್ಳೋದಕ್ಕೆ ಯಾತ್ರಿ ನಿವಾಸ ಟೈಪ್ ಮಾಡಿ, ಯಾತ್ರಿ ನಿವಾಸ ಬಂದು ಫ್ರೆಶ್ ಅಪ್ ಆಗಬೇಕು. ಅವರು ಕೆಲಸ ಮುಗಿಸ್ಕೊಂಡು ಬಂದು ರಾತ್ರಿ ಉಳ್ಕೊಳ್ಳೋಂಥ ಸಮಯ ಬಂದಾಗ ಅವ್ರು ಮಲ್ಕೊಳ್ಳೋದಕ್ಕೆ ಕೊನೆ ಪಕ್ಷ ಒಂದು ಚಾಪೆ, ಒಂದು ದಿಂಬಾದರೂ ಕೊಡುವಂಥದ್ದು, ಸ್ನಾನ ಮಾಡಿಕೊಂಡು ಬೆಳಗ್ಗೆ ಅವರೊಂದು ಕಾಫಿನ ತಿಂಡಿನೋ ಪೇ ಮಾಡಿ ತಿನ್ಕೊಂಡು ಹೋಗ್ತಾರೆ. ಅವ್ರಿಗೂ ಒಂದು ನಮ್ಮ ಸಂಘ ಅಂತೇಳ್ಬಿಟ್ಟು ಅವ್ರಿಗೂ ಒಂದು ಅಭಿಮಾನ ಇರುತ್ತೆ. ಆ ರೀತಿ ಮಾಡಿ ಈ ರೀತಿಯಾದಂತಹ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಏನು ಗಾಂಧಿನಗರದಲ್ಲಿ ಇದ್ದಿರಲ್ಲ, 17,000 ಚದರಡಿ ಕಟ್ತಾ ಇದ್ದೀರಲ್ಲ, ಎಲ್ಲವನ್ನ ಮನಸ್ಸಲ್ಲಿ ಇಟ್ಕೊಂಡು ಪ್ರಾಮಾಣಿಕರ ಕೈಗೆ ಕೊಡಿ ಸ್ವಾಮಿ. ಮಾಡ್ತಾರೆ ಕೊಡಿ, ಲೆಕ್ಕಾಚಾರಗಳನ್ನು ಇಟ್ಕೊಂಡು ಮಾಡ್ತಾರೆ ಕೊಡಿ. ಮತ್ತೆ ಚುನಾವಣೆ ಬರುತ್ತೆ. ಈಗ ಆಡಳಿತಾಧಿಕಾರಿ ನೇಮಕ ಆದ ಮೇಲೆ ಮತ್ತೊಮ್ಮೆ ಚುನಾವಣೆ, 6 ತಿಂಗಳಿಗೆ ಚುನಾವಣೆ ಬರುತ್ತೆ. ಆಗಲೂ ಸಹ ನೀವುಗಳೇ ನಿಮ್ಮ ತಂಡದವರೇ ಮಾಡಿಕೊಂಡು ನೀವೇ ಮತ್ತೆ ಸ್ಪರ್ಧೆ ಮಾಡಿಕೊಂಡು ನೀವೇ ಇನ್ನೇನು ಮತದಾರರಿಗೆ ವೋಟ್ ರೈಡ್ಗಳನ್ನು ಇಟ್ಕೊಂಡು ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಇದೊಂದು ಬಾರಿ 118 ಜನ ಇದೊಂದು ಬಾರಿ ಬಿಟ್ಕೊಟ್ಬಿಡಿ, ಬೇರೆಯವ್ರಿಗೆ ಬಿಟ್ಕೊಡಿ. ಅವಿರೋಧ ಆಯ್ಕೆ ಮಾಡಿ, ಚುನಾವಣೆ ಬೇಡ, ಅವಿರೋಧವಾಗಿ ಆಯ್ಕೆ ಮಾಡಿ ಈ ಒಂದು ಅವಧಿಗೆ ನೋಡಿ ಯಾವ ರೀತಿ ಬದಲಾವಣೆ ಆಗುತ್ತೆ. ನಮ್ಮ ಬೆಂಗಳೂರಿನಲ್ಲಿರುವಂಥ ಒಕ್ಕಲಿಗರ ಸಂಘ ಮತ್ತು ಒಂದು ವೀರಶೈವ ಲಿಂಗಾಯತ ಸಂಘಗಳು, ಬೇರೆ ಬೇರೆ ಸಮುದಾಯದ ಸಂಘಗಳು ಯಾವ ರೀತಿ ಕಟ್ಟಡಗಳನ್ನು ಮಾಡಿದ್ದಾರೆ, ಶಿಕ್ಷಣ ಸಂಸ್ಥೆಗಳನ್ನು ಮಾಡಿದ್ದಾರೆ, ಯಾವ ರೀತಿ ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ. ಪ್ಯಾಲೇಸ್ ಗ್ರೌಂಡಲ್ಲಿ ಒಕ್ಕಲಿಗರ ಉದ್ಯೋಗ ಮೇಳ ನಡೆಯುತ್ತೆ, ಓವರ್ಸೀಸ್ ಉದ್ಯೋಗ ಮೇಳ ನಡೆಯುತ್ತೆ. ನಮ್ಮ ಸಮುದಾಯದಲ್ಲಿ ಆ ರೀತಿ ಆಗಬೇಕು ಅಂತಂದರೆ 118 ಜನ ನಿರ್ದೇಶಕರು, ಮಾಜಿ ನಿರ್ದೇಶಕರು ಇದ್ದೀರಲ್ಲ, ಅವಧಿ ಮುಗಿದ್ರೂ ಸಹ ಇನ್ನೂ ನಾವು ನಿರ್ದೇಶಕರು ಅಂದ್ಕೊಂಡಿದ್ದೀರಲ್ಲ, ನಿಮ್ಮ ಮುಂದೆ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇ. ಈ ಒಂದು ಅವಧಿಗೆ ಪ್ರಾಮಾಣಿಕರಿಗೆ ಏನು ಮಾಡ್ತೀವಿ ಅಂತ ಬರುವವರಿಗೆ, ಸ್ವಯಂ ಪ್ರೇರಿತವಾಗಿ ಬರೋವರಿಗೆ 118 ಜನಕ್ಕೆ ಎಲ್ಲ ಜಿಲ್ಲೆಗಳಿಂದ ಏನೇನು ಡೈರೆಕ್ಟರ್ಶಿಪ್ ಇದೆಯಲ್ಲ, 4 3 ಬೆಂಗಳೂರಲ್ಲಿ ಏನು 13, ಏನು ಬೆಳಗಾಮಲ್ಲಿ 8, ಮೈಸೂರಿನಲ್ಲಿ 5 6 ಏನೋ ಇದೆಯಲ್ಲ, ಈ ರೀತಿಯಾಗಿ ಪ್ರಾಮಾಣಿಕರನ್ನ ಹುಡುಕಿ ಕೊಡಿ. ಈ ಸಮುದಾಯವನ್ನು ಕಟ್ಟುವಂಥದ್ದಕ್ಕೆ ನೀವು ಸಹ ಬ್ಯಾಕ್ ಬೋನ್ ಆಗಿ ನಿಂತ್ಕೊಳ್ಳಿ. ಮಾಡ್ತಾರೆ, ಕೆಲಸ ಮಾಡ್ತಾರೆ. ನಾವೆಲ್ಲರೂ ಸೇರಿ ಅವರಿಗೆ ಒಂದು ಮಾರ್ಗದರ್ಶನ ಕೊಟ್ಟು ಒಂದು ರೀತಿಯಾಗಿ ನಮ್ಮ ಸಮುದಾಯವು ಸಹ ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ತೋರಿಸೋಣಂತೆ. ಅದು ಸಮಾಜದ ಆಸ್ತಿ, ಒಂದೇ ಒಂದು ಪೈಸೆ ಕೂಡ ಎಲ್ಲೂ ವ್ಯರ್ಥ ಆಗಕೂಡದು. ಅದಕ್ಕೆ ಕಣ್ಗಾವಲಾಗಿ ನಾವೆಲ್ಲರೂ ಕಾಪಾಡಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಇಡೀ ಸಮುದಾಯ ಇವತ್ತು ಶೂನ್ಯದತ್ತ ಹೋಗ್ತಾ ಇದೆ, ಯಾವ ಕ್ಷೇತ್ರದಲ್ಲೂ ಅಭಿವೃದ್ಧಿ ಆಗ್ತಾ ಇಲ್ಲ. ಈಗ ಆಡಳಿತಾಧಿಕಾರಿ ಬರ್ತಾರೆ, ಏನು ನೆಕ್ಸ್ಟ್ ಚುನಾವಣೆ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ. ದಯಮಾಡಿ ಹೇಳ್ತೀವಿ, ಇಲ್ಲಿ ಯಾವುದೇ ಪ್ರತಿಷ್ಠೆ ಬೇಡ.
ಈ ರೀತಿಯಾಗಿ ಲಕ್ಕೊಳ್ಳಿ ಮಂಜುನಾಥ್ ಅವರು ಪದೇ ಪದೇ ಹೇಳ್ತಿದ್ರು, ನಮ್ಮ ಮೀಡಿಯಾ ಮೂಲಕನೇ ಬರ್ತಿತ್ತು, ಪದೇ ಪದೇ ಹೇಳ್ತಿದ್ರು, ಇಲ್ಲಿ ಪಾರದರ್ಶಕತೆ ಇಲ್ಲ, ಇಲ್ಲಿ ಪಾರದರ್ಶಕತೆ ಇಲ್ಲ, ಲೆಕ್ಕಾಚಾರ ಇಲ್ಲ ಅಂತ ಹೇಳ್ತಿದ್ರು. ಆಗಲೇ ಎಲ್ಲರನ್ನ ಕೂರಿಸಿ, ಅವರನ್ನು ಕೂರಿಸಿ, ಎಲ್ಲ ಸಮಾಜದವ್ರನ್ನ ಕೂರಿಸಿ ಒಂದು ಮಾತುಕತೆಯ ಮೂಲಕ ಬಗೆಹರಿದಿದ್ರೆ ಇವತ್ತು ಈ ಕೋರ್ಟ್ಗೆ ಹೋಗುವಂತಹ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಹೇಳ್ತಾನೆ ಬಂದರು ಅವರು, ನಾನು ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ತಾ ಬಂದರು. ಆದರೆ ಯಾರಿಗೂ ನೀವು ಆ ಕೋರ್ಟ್ಗೆ ಹೋಗ್ತಾರೆ ಬಿಡ್ತಾರೆ ಅನ್ನೋ ಪ್ರಶ್ನೆ ಇಲ್ಲ ನಿಮಗೆ. ಕೋರ್ಟ್ಗೆ ಹೋಗ್ತಾರ ಹೋಗಲಿ, ಸಂಘದ ವತಿಯಿಂದ ಲಾಯರ್ ಇಡ್ತೀವಿ, ಸಂಘದ ವತಿಯಿಂದ ಕೇಸ್ ನಡೆಸ್ತೀವಿ. ಇಷ್ಟು ದಿವಸ ಅದೇ ತಾನೇ ಆಗಿದ್ದು. ಯಾರ ಹಣ ಅದು? ಯಾರ ಹಣ? ಲಕ್ಕೊಳ್ಳಿ ಮಂಜುನಾಥ್ ಅವರು ಪಾರ್ಟಿ ಇನ್ ಪರ್ಸನ್ ಆಗಿ ಸ್ವಂತಹ ಅರ್ಜಿ ಹಾಕ್ಕೊಂಡು ಸ್ವಂತಹ ವಾದ ಮಾಡ್ತಾ ಇದ್ದಾರೆ. ಅವ್ರು ಯಾರಿಗೂ ವಕೀಲರಿಗೆ ಹಣ ಕೊಡಬೇಕಾಗಿಲ್ಲ. ಸೀನಿಯರ್ ವಕೀಲರನ್ನು ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಅಶೋಕ್ ಆರ್ನಳ್ಳಿ ಅವ್ರನ್ನ TB ಬೆಳಗಾವಿಯವರನ್ನು ಗೊತ್ತು ಮಾಡಿರುವಂಥದ್ದು. ಯಾಕೆ? ಇಲ್ಲಿ ಸರಿ ಹೋಗಬೇಕು, ಎಲ್ಲವೂ ಸರಿ ಹೋಗಬೇಕು, ಈ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದು ಸಮುದಾಯದ ಆಸ್ತಿ ಸ್ವಾಮಿ. ನೀವು ಯಾರೂ ಶಾಶ್ವತ ಅಲ್ಲ, ಯಾರೂ ಶಾಶ್ವತ. ಆದರೆ ಸಮುದಾಯದ ಆಸ್ತಿ ಶಾಶ್ವತ. ನಾವು ಮಾಡುವಂತಹ ಕೆಲಸ ನಮ್ಮ ಮುಂದಿನ ಪೀಳಿಗೆಗೆ ಶಾಶ್ವತವಾಗಿರಬೇಕು, ನೆನಪಿನಲ್ಲಿ ಉಳ್ಕೊಬೇಕು. ನಾವು ಅಧಿಕಾರಕ್ಕೋಸ್ಕರವಾಗಿ ನಾವು ಯಾರನ್ನೂ ಓಲೈಸೋದಕ್ಕೋಸ್ಕರವಾಗಿ ಏನೋ ಮಾಡಲಿಕ್ಕೆ ಹೋದರೆ ಕಳ್ಕೊಳ್ಳೋದು ನಾವೇನೆ, ಸಮುದಾಯ ಕಳ್ಕೊಳ್ಳುತ್ತೆ. ಬಂಧುಗಳೇ, ಕನಕ TV ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ TVಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.